ಬೆಡ್ ಕೊಟ್ಟಿದ್ರು, ಬಯೋ ಇದು ಟೋರಿಯಂ ಬೆಡ್ ಕೊಟ್ರು. ಎಸ್ ಸರ್. ಅದೇ ಒಂದು 20 ದಿವಸ ಆಯ್ತು ಸರ್. ಅದ್ರಲ್ಲಿ ನಾನು ಮಲ್ಕೊಳ್ತಿದ್ದೇನೆ, ಈಗ ನೀರೆಲ್ಲ ಕುಡಿತಾ ಇದ್ದೇನೆ. ಎಸ್ ಸಂಪೂರ್ಣವಾಗಿ ಗ್ಯಾಸ್ಟ್ರಿಕ್ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ನನಗೆ ಒಂದು 5-6 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು, ತುಂಬಾ ಪ್ರಾಬ್ಲಮ್. ಎಸ್ ಸರ್. ಹಾಗಾಗಿ ಗ್ಯಾಸ್ಟ್ರಿಕ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ನೀರು ಕುಡಿತಾ ಇದ್ದೇವೆ, ಮನೆಯವರೆಲ್ಲರೂ ಕೂಡ ಕುಡಿತಿದ್ದೇವೆ. ಹಾಗಾಗಿ ಈ ಪ್ರಾಡಕ್ಟ್ ಉತ್ತಮವಾದ ಪ್ರಾಡಕ್ಟ್. ಯಾಕಂದ್ರೆ ಇಷ್ಟು ವರ್ಷ ನಾನು 5-6 ವರ್ಷಗಳಿಂದ ಔಷಧಿ ಮಾಡ್ತಾ ಇದ್ದೆ ಗ್ಯಾಸ್ಟ್ರಿಕ್ಕಿಗೆ. ಈ ಒಂದು ನೀರು ಕುಡಿದು ಈ ಬೆಡ್ ಅಲ್ಲಿ ಮಲಗಿದ ನಂತರ ಯಾವುದೇ ರೀತಿಯ ಪ್ರಾಬ್ಲಮ್ ನಮಗಿಲ್ಲ ಈಗ. ಅಂದ್ರೆ ಈ ಪ್ರಾಡಕ್ಟ್ ಅನ್ನು ಮಾಡಿದವರಿಗೆ ನಾವು ಒಂದು ಧನ್ಯವಾದವನ್ನು ಮಾಡಬೇಕು. ಯಾಕಂದ್ರೆ ಉತ್ತಮವಾದ ಪ್ರಾಡಕ್ಟ್ ನಮಗೆ ಈ ಕೊಟ್ಟಂತ ಪವಿತ್ರ ಮೇಡಮ್ ಮತ್ತು ಕಾಟೂರು ಗಣೇಶರಿಗೆ ನಾವು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅವರು ತಂದು ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಈಗ ನಾನು ಕೂಡ ಬೇರೆ ಒಂದು 2 ಕಡೆಗೆ ನಾನು ಕೊಟ್ಟಿದ್ದೇನೆ. ಈಗ ಈ ಒಂದು 20 ದಿವಸದಲ್ಲಿ ಇನ್ನು ಕೂಡ ಬೇರೆ ಬೇರೆ ಜನರಿಗೂ ಕೂಡ ಉತ್ತಮ ಆಗ್ಬೇಕು, ಸಮಾಜದಲ್ಲಿರುವ ಎಲ್ರಿಗೂ ಕೂಡ ಆರೋಗ್ಯವಾಗಿರ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೊರಟಿದ್ದೇನೆ ಸರ್. ಶಿವರಾಮ್ ಸರ್ ಇವತ್ತು ಸುಳ್ಯದಿಂದ ಮಾತಾಡಿದ್ರು. ಎಸ್ ಸರ್, ಮಾತಾಡ್ಲಿಕ್ಕೆ ಇದೆಯಾ? ಇಲ್ಲ, ಒಳ್ಳೆ ಖುಷಿ ಆಗ್ತದೆ ಸರ್. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ಬೇಕಂತ ಇದೆ. ಎಲ್ರಿಗೂ ಕೂಡ ಒಂದು ಪರಿಚಯ ಮಾಡಿ ಈ ಒಂದು ಬಯೋ ಇದನ್ನು ನಮ್ಮ ಮ್ಯಾಟ್ ಅನ್ನು ಎಲ್ರಿಗೂ ಕೂಡ ಕೊಡಿಸುವಂತ ಒಂದು ಕಾರ್ಯ ಮಾಡ್ಬೇಕು, ಉತ್ತಮವಾಗಿ ಸಮಾಜದಲ್ಲಿ ಒಂದು ಸೇವೆ ಮಾಡ್ಬೇಕಂತ ಇದೆ. ಯಾಕಂದ್ರೆ ಆರೋಗ್ಯ ಸೇವೆ ಮಾಡಿಕೊಂಡು ಜನರಲ್ಲಿ ಆರೋಗ್ಯವಾಗಿರ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಅದನ್ನು ಸ್ವಲ್ಪ ಪ್ರಚಾರ ಮಾಡ್ಬೇಕು, ಎಲ್ಲರ ಹತ್ರ ಹೋಗಿ ಹೇಳ್ಬೇಕು ನಮ್ಮ ನೆಂಟರಿಷ್ಟರಲ್ಲಿ ಅಂತ ನನಗೆ ಬಹಳ ಖುಷಿಯಾಗಿದೆ ಸರ್. ನಮಸ್ತೆ.